ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನವರಾತ್ರಿಯ 8ನೇ ದಿನ. ನನಗಂತೂ ತುಂಬಾನೇ ಹುಷಾರಿಲ್ಲ, ಬಟ್ ಇವತ್ತು ಹರ್ಷ ಮನೆಗೆ ಹೋಗ್ಲೇಬೇಕು. 8ನೇ ದಿನ ಮಹತ್ವ ಏನಂದ್ರೆ ಇವತ್ತು ಮಹಾ ಅಷ್ಟಮಿ. ತುಂಬಾ ಜನ ಇವತ್ತು ಕನ್ಯಾ ಪೂಜೆ ಮಾಡ್ತಾರೆ. ನೋಡಿ, ಒಂದ್ ಮಾತಿದೆ, ಮಕ್ಕಳು ದೇವರ ಸಮಾನ ಅಂತೆ. ಸೊ ಮಕ್ಕಳ ರೂಪದಲ್ಲಿ ಮಕ್ಕಳಿಗೆ ಪೂಜೆ ಮಾಡಿ ಅಂದ್ರೆ ಇವಾಗ ಮಕ್ಳ ಮನ್ಸು ತುಂಬಾ ಪ್ಯೂರ್ ಫಾರ್ಮ್ ಅಲ್ಲಿ ಇರುತ್ತಂತ ಹೇಳ್ತಾರಲ್ಲ. ಸೊ ಆ ಮಕ್ಕಳ ರೂಪದಲ್ಲಿ ಆ ಮಹಾದುರ್ಗೆಯನ್ನ ಒಲಿಸ್ಕೊಳ್ಳೋ ಒಂದು ಪದ್ಧತಿ ಇದು. ಮಕ್ಕಳಿಗೆ ಅವ್ರ ಕಾಲ್ ತೊಳ್ದಿ ಅರ್ಶಿನ ಕುಂಕುಮ ಇಟ್ಟಿ ಬಳೆ ಅಥವಾ ಅವ್ರ ಕೈಲಿ ಏನಾಗುತ್ತೋ ಅವ್ರಿಗೆ ಗಿಫ್ಟ್ಸ್ ಕೊಟ್ಟಿ ಪ್ರಸಾದ ಎಲ್ಲ ಕೊಟ್ಟು ಈ ತರ ಸೆಲೆಬ್ರೇಟ್ ಮಾಡ್ತಾರೆ ಇವತ್ತು. ಆಕ್ಚುಲಿ ನವರಾತ್ರಿಯ 9 ದಿನದಲ್ಲೂ ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು, ಬಟ್ ಮಹಾ ಅಷ್ಟಮಿ ದಿನ ಕನ್ಯಾ ಪೂಜೆ ತುಂಬಾ ಸ್ಪೆಷಲ್. ಮಹಾಗೌರಿ ರೂಪವನ್ನು ಇವತ್ತು ಆರಾಧಿಸುತ್ತೇವೆ. ಎನರ್ಜಿನೇ ಇಲ್ಲ. ಹಾಗೆ ಇನ್ನೊಂದು, ಇವತ್ತು ತುಂಬಾ ವೆರಿ ಸ್ಪೆಷಲ್ ಗೆಸ್ಟ್ ನಮ್ ವ್ಲಾಗ್ ಅಲ್ಲಿ ಜಾಯಿನ್ ಆಗ್ತಾ ಇದಾರೆ. ಇವತ್ತು ಯಾರು ಅಂತ ತಿಳ್ಕೊಳಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ, ಹರ್ಷ ಮನೇಲಿ ಸಿಗ್ತೀನಿ. ಅಕ್ಷತೆ ಹಾಕಿ ಅಣ್ಣನ್ಗೆ ಎಲ್ಲಾರು ನಿರಪಾಯಾನಿರತ್ಯಯ ದುರ್ಲಭಾ ದುರ್ಗಮಾ ದುರ್ಗಾ ದುಃಖ ಹಂತ್ರಿ ಸುಖಪ್ರದ ದುಷ್ಟ ದೂರ ದುರಾಚಾರ ಶಮನಿ ದೋಷವರ್ಜಿತ ಸರ್ವಜ್ಞ ಸಾಂದ್ರ ಕರುಣಾ ಸರ್ವಶಕ್ತಿಮಯೀ ಸರ್ವಮಂಗಲಾ ಸದ್ಗತಿಪ್ರದಾ ಸರ್ವೇಶ್ವರಿ ಸರ್ವಮಯೀ ಸರ್ವಮಂತ್ರಸ್ವರೂಪಿಣಿ ಸರ್ವಯಂತ್ರಾತ್ಮಿಕಾ ಸರ್ವತಂತ್ರ ರೂಪಾ ಮನೋನ್ಮನಿ ಮಾಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮಿ. ಹಬ್ಬ ನಡೀತಾ ಇದೆ, ಅದಕ್ಕೆ ನಾನು ಹರ್ಷ್ ಅವರ ಮನೆಗೆ ಬಂದಿದ್ದೀನಿ. ಇವ್ರದೇ ಒಂದು ಚಾನೆಲ್ ಇದೆ, ಟ್ರಾವೆಲ್ ಬಂಟರು ಅಂತ. ಸೊ ಅವರು ಇಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. ಆಕ್ಚುಲಿ ನನಗೆ ನವರಾತ್ರಿ ಬಗ್ಗೆ ಅಷ್ಟೊಂದು ಡೀಟೇಲಿಂಗ್ ಆಗಿ ಗೊತ್ತಿರ್ಲಿಲ್ಲ, ಅಂಡ್ ಅದಕ್ಕೆ ಪರ್ಫೆಕ್ಟ್ ವ್ಯಕ್ತಿ ಅಂತ ಇವರೇ ಅನಿಸ್ತು. ಅದಕ್ಕೋಸ್ಕರ ಇವ್ರ ಮನೆಗೆ ಬಂದಿದ್ದೀನಿ. ಅಂಡ್ ರಂಗೋಲಿ ಹಾಕೋದ್ರಿಂದ ಹಿಡಿದು ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಈ ತರ ನಾನು ಯಾವತ್ತೂ ನೋಡೇ ಇಲ್ಲ. ಅಂಡ್ ನನಗಂತೂ ಕಣ್ಣಿಗೆ ಒಂಥರ ಹಬ್ಬ ಅನ್ನಿಸ್ತದೆ ಇಲ್ಲಿ ನೋಡ್ತಾ ಇದ್ರೆ. ಅಂಡ್ ಪ್ರತಿ ಒಂದು ವಿಷಯನೂ ಎಷ್ಟು ಡೀಟೇಲಿಂಗ್ ಆಗಿದೆ. ಇದನ್ನ ಕೇಳೋದಕ್ಕೆ ಆಕ್ಚುಲಿ 1 ಅವರ್ ಬೇಕಾಯ್ತು ನನಗೆ, ಅಷ್ಟು ಡೀಟೇಲಿಂಗ್ ಆಗಿದೆ. ನನ್ಗೆ ತುಂಬಾ ಖುಷಿ ಆಗ್ತಿದೆ. ಅಂಡ್ ನನಗೆ ಮೋಟಿವೇಟ್ ಆಗ್ತಾ ಇದೆ, ನೆಕ್ಸ್ಟ್ ಇಯರ್ ನಾನು ಏನಾದ್ರೂ ಮಾಡ್ಬೇಕು ಈ ತರ ಅಂತ. ಅಂಡ್ ಕರ್ದಿದ್ದಕ್ಕೆ ನನಗೆ ತುಂಬಾ ಥ್ಯಾಂಕ್ಸ್. ಪ್ರತಿ ಹಬ್ಬಕ್ಕೂ ಬನ್ನಿ. ಎಸ್, I think ನಾನು ಆಲ್ರೆಡಿ ಲೈನ್ ಅಲ್ಲಿ ಇದ್ದೀನಿ ಮೋಟಿವೇಶನ್ ಸೆಕೆಂಡ್ ಜಾಯಿನಿಂಗ್. ಓಕೆ, ಥ್ಯಾಂಕ್ ಯು.